ಇವತ್ತು ಬಸ್ ಯಾಕೆ ಬಂದಿದ್ದೀವಿ? ಇಲ್ಲ, ಬಸ್ ಬಂದಿಲ್ಲ. ನಾವು ಮನವೊಲಿಸಿ ಬರಕ್ಕೆ ಹೇಳ್ತಾ ಇದ್ದೀವಿ ಚಾಲಕ ನಿರ್ವಾಹಕರಿಗೆ. ಕೋರ್ಟ್ ಆದೇಶ ಇರೋದರಿಂದ ಏನು ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿದ್ದ ಬಸ್ಗಳೆಲ್ಲ ಕೆಲವೊಂದು ಕಳಿಸ್ತಾ ಇದ್ದೀವಿ. ಮುದ್ದೆಬಳ ಹೋಗಿದೆ, ಇವತ್ತು ಬೆಳಗ್ಗೆ ಸಿರಿಸೈಲ್ ಹೋಗಿದೆ. ಬಸ್ ಎಷ್ಟು ಅಂತಾವು ಅದಕ್ಕಿಂತ ಜಾಸ್ತಿ ಬಸ್ ನಿಂತಿದೆ. ಇಲ್ಲ, ಕಳಿಸ್ತಾ ಇದ್ದೀವಿ ರೀ ಎಲ್ಲ ಪೂರ್ತಿ. ನೋಡ್ತಾ ಇದ್ದಿರಲ್ಲ, ಎಲ್ಲ ಬಸ್ಸನ್ನು ಕಳಿಸ್ತಾ ಇದ್ದೀವಿ. ಅವರು ಚಾಲಕ ನಿರ್ವಾಹಕರಿಗೆ ಮನವೊಲಿಸಿ ಕಳಿಸ್ತಾ ಇದ್ದೀವಿ. ಆದರೆ ಗೌರ್ಮೆಂಟ್ ಪ್ರಾಪರ್ಟಿದಲ್ಲಿ ಪ್ರೈವೇಟ್ ಇಲ್ಲ, ಅದೇ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಪ್ರೈವೇಟ್ ಗಾಡಿಗಳು ಹಚ್ಚಿ ಕಳಿಸ್ತಾ ಇದ್ದೀವಿ. ಬಂದಾಗ ಅಂತ ಹೇಳಿ ಅವ್ರು ಬರ್ಲಾಗ್ತಾರೆ. ಇಲ್ಲ, ನಮ್ಮ ಕೆಲವೊಂದು ಗಾಡಿಗಳು ಬರಲಾರ್ದಕ್ಕೆ ಅವ್ರು ಕಳಿಸ್ತಾ ಇದ್ದೀವಿ. ಈಗ ಡ್ರೈವರ್ಸ್ ಅವ್ರು ಯಾಕೆ ಬರಲ್ಲ? ಅವ್ರಿಗೆ ಮನವೊಲಿಸಿ ಹೇಳ್ತಾ ಇದ್ದೀವಿ ರೀ. ಈಗ ಸಂಧಾನ ಟೈಮಲ್ಲಿ ಮತ್ತು ಕೋರ್ಟ್ ಆದೇಶ ಇರುವುದರಿಂದ, ಹೈಕೋರ್ಟ್ ಆದೇಶ ಇರುವುದರಿಂದ ಸ್ಟ್ರೈಕ್ ಮಾಡೋಂಗಿಲ್ಲ ಅಂತೇಳಿ ಸಂಧಾನ ಮಾಡಿ ತಿಳಿಸಿ ಹೇಳ್ತಾ ಇದ್ದೀವಿ. ಕೆಲವೊಂದು ಬೇಡಿಕೆಯಿಂದ ಅವ್ರು ಮಾಡ್ತಾ ಇದ್ದಾರೆ. ಈಗ ಮಾಡೋ ಇದರಲ್ಲಿಲ್ಲ. ಈಗ ಸಂಧಾನ ಇರೋದರಿಂದ ಮತ್ತು ಕೋರ್ಟ್ ಆದೇಶ ಇರೋದರಿಂದ ಮಾಡೋಂಗಿಲ್ಲ ಅಂದ್ಕೊಂಡು ತಿಳಿಸಿ ಹೇಳ್ತಾ ಇದ್ದೀವಿ. ಇಲ್ಲ, ಅದಕ್ಕೆ ನಾವು ಅವ್ರಿಗೆ ಮನವೊಲಿಸಿ ಇದು ಮಾಡ್ತಾ ಇದ್ದೀವಿ. ಬರೋಕ್ಕೆ ಹೇಳ್ತಾ ಇದ್ದೀವಿ. ನಾವು ಮನವೊಲಿಸಿ ಡಿಪೋದಲ್ಲಿ ಆದರೂ ಅಷ್ಟೇ ನಮ್ಮ DC ಸಾಹೇಬರು, DTO ಸಾಹೇಬರು, ಎಲ್ಲ ಡಿಪೋ ಮ್ಯಾನೇಜರ್ಸ್ಗಳು ಎಲ್ಲ ಮನವೊಲಿಸಿ ಗಾಡಿಗಳು ಕಳಿಸ್ತಾ ಇದ್ದಾರೆ. सर, लोग यहाँ पर आकर घंटों से बैठे हैं और लोग कह रहे हैं कि वो घंटों से यहीं पर बैठे हैं और जो अगर
जो प्राइवेट गाड़ी है उसमें जाने के लिए जो है डबल रेट बोल रहे हैं, इससे लोग परेशान है। ಇಲ್ಲ ಕರೆಕ್ಟೇ ನಾವು ನಮ್ಮ ಬಸ್ ಚಾರ್ಜ್ ಎಷ್ಟಿದೆ ಅಷ್ಟೇ ತೊಗೊಂಡು ಹೋಗಿ ಕೇಳ್ತಾ ಇದ್ದೀವಿ. ಈಗ ನೀವು ಹೇಳಾಗುತ್ತೆ ಅವರು ಡಬಲ್ ತೊಗೊಂಡು ಇಲ್ಲ ನಮ್ಮ ಎಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ದೀವಿ ಅವರಿಗೆ. ಈಗ ಮಹಿಳೆಯರು ಅವರು ರೊಕ್ಕ ತಂದಿರೋದಿಲ್ಲ ತಮ್ಮ ಫ್ರೀ ಅಂತೇಳಿ. ಈಗ ರೊಕ್ಕ ಎಲ್ಲರ ಸಲುವಾಗಿ ಅವರು ಕೂತಿದ್ದಾರೆ, ಅವ್ರಿಗೂ ಡಬಲ್ ರೇಟ್ ಕೇಳಿ. ಇಲ್ಲ ಅವ್ರಿಗೆ ನಾವು ಏನು ಬಸ್ ಚಾರ್ಜ್ ರೇಟ್ ಇದೆಯೋ ನಮ್ಮದು ರೇಟ್ ಏನಿದೆಯೋ ಅದನ್ನೇ ಇದು ಮಾಡಿ ಹೇಳ್ತಾ ಇದ್ದೀವಿ. ಬಟ್ ಅವ್ರು ಡಬಲ್ ಮಾಡ್ಲಾತ್ತಾರ. ಇಲ್ಲ ಕರೆಕ್ಟ್ ಮಾಡ್ತಾ ಇಲ್ಲ, ಅಷ್ಟೇ ಕಳಿಸ್ತಾ ಅದಕ್ಕಿಂತ ಇದ್ದೀವಿ. ಚಲೋ ಪೂರ್ತಿ ಬಸ್ ಚಾಲೂ ಮಾಡೋದು ಮಾಡ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದ್ದೀವಿ ಹೇಳಿ. ನೀವು ಹೇಳೋದೇನೆಂದರೆ ಈಗ ಬರೋದು ಟೈಮ್ನಲ್ಲಿ ಪೂರಾ ಬಸ್ ಚಾಲೂ ಆಯ್ತು. ಬರ್ತಾ ಇದ್ದಾವೆ ಈಗ ಒಂದೊಂದು ಬರ್ತಾ ಇದ್ದಾವೆ. ಈಗ 3 ನಂಬರ್ ಡಿಪೋ ಬಂದಿತ್ತು, ಅದು ಸಿಲ್ಗಿ ಕಳಿಸಿದ್ವಿ. ಈಗ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ರು KSRTC ಅಧಿಕಾರಿಗಳಲ್ಲಿ ಹಾಗೆ ಅವ್ರು ಮಾಡಿ ಏನು ಹೇಳಿದರು, ನಮ್ಮ ಬೇಡಿಕೆ ಪೂರ್ಣ ಆಗಲಿಕ್ಕಂತ ನಾವು ಈ ದಿವಸ ಬಂದಿರ್ತೀವಿ ಪೂರ ನಾವು ಬರಲ್ಲ. ಕೋರ್ಟ್ ಆದೇಶ ಇದೆ, ಬರಲೇಬೇಕು. ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶ ಇರೋದರಿಂದ ಮತ್ತು ಸಂಧಾನ ನಡೀತಾ ಇರೋದರಿಂದ ಸ್ಟ್ರೈಕ್ ಮಾಡುವಂಗಿಲ್ಲ, ಬರಬೇಕು. ಬಂದು ಬರ್ಲಿಕ್ಕಂದ್ರೆ ಅವ್ರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ? ಅದು ಸಂಸ್ಥೆ ಮಾಡುತ್ತೆ ಮತ್ತು ಸರ್ಕಾರ. ತಮ್ಮ ಹೆಸರು? ದೇವೇಂದ್ರ ಡಂಬಾಡ್. जो बसा बंद है उसके बारे में क्या बोलना चाहते हैं? वही बोले तो ये क्या फंसा नहीं तो हम बैठे आराम से, पानी नहीं जाने। कहाँ से हैं तुम्हें? कौन सी है यहाँ पर? अभी मधुमाई से में आई, मधुमाई गाड़ी यहाँ से है, दोनों ले आई यहाँ से ही सब लंबे के सब लोग यहाँ से। अभी कितने जने सुबह 6 बजे से यहाँ बैठे हैं। हाँ। अभी उन्होंने सोच रहे हैं कि बस अभी चालू थी बाद में चालू होती बोल के। हाँ, सोच रहे हैं। पूरा दिन बस है, अभी जाने वाले कैसे जाना? वो हमें पूछ रहे कौन मैकेंड है उन्हें, हमें पूछते हुए से छोड़ते नहीं। अभी जो बसा बंद है उसके बारे में तुम्हें क्या मालूम नहीं हुआ? जो नहीं हमने क्या मालूम खेड़े वाले को। ये तो हमारे देखो घर में 100 बकरे घर में बैठे हैं, हम यहाँ बैठे हैं, कैसा करना बोलो? अभी तुम नहीं गए तो बकरी भी बुके हमें बुके। अभी जो तुम्हें आज है मतलब आज क्या काम से आए थे? क्या रोज का रूटीन है, रोज आते जाते हैं? रोज आते हैं, मैं आने जरा क्या ऑपरेशन थे उसके बारे में आए थे। क्या भी नहीं, गाड़ा मन बैठी चुप बैठी, बकरा वहाँ वो मार रहे हैं। अभी बाहर गाँव वाले कितने जने आपको बीजापुर में आपको फंसे। हाँ। अभी जाने का तो रास्ता नहीं होगा। नहीं। दूसरे बसा रंदे गाड़ियाँ रंदे उसमें गए तो डबल ट्रिपल पैसे मारे। इतना मदमा 40 मांग रहे हैं। इतना निगनाल को दोनों जाना हो तो 100 रुपये तो 200 मांग रहे हैं। कितने जाना बोलो गरीबा जी, वो कैसा मालूम सकते हैं? नहीं तुम्हारे साथ क्यों नहीं? और हमारे साथ में आइए, हमारे बच्चे कहेंगे तुम्हारा आती हूँ भी। तो क्या सरकार से क्या बोलना चाहिए तुम्हें? क्या बोलेगा? गाड़ियाँ छोड़ो कर बोलने का भी क्या है? गाड़ियाँ छोड़ो, गरीब सो बैठी तकलीफ हो रही है? अभी तकलीफ होता नहीं साहब, तुम्हारा तकलीफ होते नहीं, तुम्हारा सर काम ना, तुम्हें क्या उधर फिर करते क्या कर, पैसे भी नहीं, क्या करना, चाय पीना। क्या लगता है इसके पीछे कौन जिम्मेदार है? मेरे कौन जिम्मेदार है? अपना गवर्नमेंट से, मैं गवर्नमेंट नहीं करे तो हमें हाथ बैठना पड़ता है नहीं? नाम कैसा तुम्हारा? बाबू साहब उसे ಬಸ್ಸಸ್ ಪ್ರಾಬ್ಲಮ್ ಈಗ ಬಸ್ಸಸ್ ಪೂರ ಬಂದ್ ಆಗ್ಯಾವ. ಈಗ ನಿಮಗೆ ಏನಂತೇಳಿ ಪ್ರಾಬ್ಲಮ್ ಆಗತ್ತೆ? ಅಂದರೆ ನಮ್ಮ ಊರಿಗೆ ಹೋಗಕ್ಕೆ ಪ್ರಾಬ್ಲಮ್ ಆಗತ್ತೈತಿ, ಬೇರೆ ಊರಿಂದ ಬಂದೀವ್ರಿ ಹೋಗಕ್ಕೆ ಪ್ರಾಬ್ಲಮ್ ಆಗತ್ತೈತ್ರಿ. ಈಗ ಬಂದಿರಿ ಬೇರೆ ಊರ್ಲಿಂದ ಈಗ ಹೋಗಕ್ಕೆ ಪ್ರಾಬ್ಲಮ್ ಐತೆ. ಆ ಪ್ರಾಬ್ಲಮನ್ನು ಈಗ ನಿಮಗೆ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಕಂಡಕ್ಟರ್ಸ್ ಈಗ ಪೇಮೆಂಟ್ ಸಿಗೋದಾಗಿತ್ತು, ಅವ್ರು ಬಸ್ ಬಂದ್ ಮಾಡ್ಯಾರ. ಈಗ ಗೌರ್ಮೆಂಟ್ ಅವ್ರಿಗೆ ಏನು ಮಾಡಬೇಕು ನಿಮಗೆ ತೊಂದರೆ ಆಗಬಾರ್ದು ಅಂದ್ರೆ ಅವ್ರು ಪೇಮೆಂಟ್ ಜಾಸ್ತಿ ಮಾಡ್ಬೇಕು ರೀ, ಅಂದ್ರೆ ಅವ್ರು ನಮ್ಮ ಬಸ್ ಬಿಡ್ತಾರೆ, ನಮಗೆ ಹೆಲ್ಪ್ ಆಗುತ್ತೆ. ಪೇಮೆಂಟ್ ಕರೆಕ್ಟ್ ಇದ್ದವ್ರಿಗೆ ಅದ್ರ ಪೇಮೆಂಟ್ ಸಿಗೋಲ್ತವ್ರಿಗೆ ಅಂದ್ರೆ ಅವ್ರು ಪೇಮೆಂಟ್ ಕರೆಕ್ಟಾಗಿ ಕೊಡ್ಬೇಕು ರೀ, ಅವ್ರು ಕೊಟ್ಟರೆ ನಮಗೆ ಬಸ್ ಬಿಡ್ತಾರೆ, ನಮಗೆ ಹೆಲ್ಪ್ ಆಗುತ್ತೆ ರೀ ಅದು. ಈಗ ಬಸ್ ಬಂದೈತಿ, ಈಗ ನೀವು ಹೋಗ್ಬೇಕಂದ್ರೆ ಹ್ಯಾಂಗೆ ಹೋಗ್ಬೇಕಂತೇಳಿ ನೀವು ವಿಚಾರಿಸಿರಿ? ಆಟೋಕ್ಕೆ ಹೋಗ್ತೀವಿ. ಆಟೋದರ ಎಷ್ಟು ಹೋದ ಜಾಸ್ತಿ ತಗೋತಾರೆ, ಈಗ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಜಾಸ್ತಿ ಕೇಳತ್ತಾರೆ ಅವರು. ಈಗ ನೀವು ಬಸ್ ಫ್ರೀ ಐತಂತೇಳಿ ಯೋಜನೆ ಐತಂತೇಳಿ ನೀವು ಬಂದಿದ್ದೀರಿ, ಆದರೆ ಒಬ್ಬೊಬ್ಬರ ಕಡೆ ಫ್ರೀ ಐತಂತೇಳಿ ಅವ್ರು ರೊಕ್ಕ ತಂದಿರುವುದಿಲ್ಲ ತಮ್ಮ ಜೊತೆ. ಈಗ ಆಟೋಲಿಂದ ಹೋಗ್ಬೇಕಂದ್ರೆ ಒಂದು ಕಡೆ ರೊಕ್ಕ ಇರಲ್ಲ, ಅವ್ರಿಗೆ ತೊಂದರೆ ಆದೈತಿ. ಹಿಂಗೆ ತೊಂದರೆ ಆಗತ್ತಂದ್ರೆ ಮುಂದೆ ಏನಾಗ್ಬೋದು ಅಂತ ಹೇಳಿ ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ರೀ, ಹೋದಾರ ಹೋದ ಕಡೆನ ಗಪ್ಪ ಬಿಡ್ತಾರೆ. ಈಗ ತಮ್ಮ ದಾರಿಗೆ ಮುಟ್ಬೇಕಂದ್ರೆ ಅವ್ರು ರೊಕ್ಕ ಇರಲ್ಲ, ನಡ್ಕೊತ ಹೋಗ್ಬೇಕಾ? ಮತ್ತು ಅನಿವಾರ್ಯ ಟೈಮ್ ಹಂಗೆ ಐತ್ರಿ, ಪರಿಸ್ಥಿತಿಗೆ ಹಂಗೆ ಬಂದೈತ್ರಿ, ಅದಕ್ಕೆ ಬಸ್ ಕರೆಕ್ಟಾಗಿ ಮಾಡ್ಸಬೇಕು ರೀ. ತಮ್ಮ ಹೆಸರು? ಕಾವ್ಯ ಬೆಳಗಿ. ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಬಂದರು, ಬಸ್ ಒಂದೂ ಬಂದಿಲ್ಲ ರೀ. ಜಲ್ದಿ ಬಸ್ ಬಿಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ. ಎಲ್ಲ ಜನರಿಗೆ ಭಾಳ ತೊಂದರೆ ಆಗೈತೆ ರೀ. ಮತ್ತು ಡಬಲ್ ರೇಟ್ ತೊಗೊಳಕತ್ತಾರೆ, ಎಲ್ಲ ಡಬಲ್ ರೇಟ್ ತೊಗೊಳಕತ್ತಾರೆ. 75 ರೂಪಾಯಿ ಐತಿ ರೇಟ, 150 ರೂಪಾಯಿ ತೊಗೊಳಕತ್ತಾರೆ. ಜನಸಾಮಾನ್ಯರಿಗೆ ತೊಂದರೆ ಭಾಳ ಆಗತ್ತೆ ರೀ. ಅದರ ಸಲುವಾಗಿ ಈಗ ನಾವು ಜಮ್ಕಂಡು ಹೋಗ್ಬೇಕಾದ್ರೆ ಎಲ್ಲ ಭಾಳ ತೊಂದರೆ ಆಗತ್ತೆ. ಜಲ್ದಿ ಬಸ್ ಬಿಡಿಸ್ಬೇಕಂತ ನಾ ಹೇಳ್ತೀವಿ, ವಿನಂತಿ ಮಾಡ್ಕೊತೀವಿ. ಹ್ಯಾಂಗೆ ಹೋಗ್ಬೇಕು? ನಾವು ಜಮ್ಕಂಡು ಹೋಗಲಿಲ್ಲ ಅಂದ್ರೆ ಈಗ ನಾವು ಕ್ರೋಸರ್ ಗಾಡಿ ಮೇಲೆ ಹೋಗ್ಬೇಕು.
ಕ್ರೂಸರ್ ಗಾಡಿದವ್ರು ಇಷ್ಟು ರೇಟ್ ಕೇಳಿಗತ್ತಾರ. ಅವ್ರಿಗೆ 75 ಇದ್ದಿದ್ದು ಬಸ್ ಚಾರ್ಜ್ 150 ರೂಪಾಯಿ ಕೇಳಾಕತ್ತಾರೆ. ಹಿಂಗೆ ಜನರ ಸಾಮಾನ್ಯರಿಗೆ ಭಾಳ ತೊಂದರೆ ಆಕತ್ತೆ ಬಡ್ರಿಗೆ ಅದು. ಈಗ ಹಿಂಗೆ ಮುಂದೆ ಹೊರತಾಗತ್ತಂದ್ರೆ ತಮ್ಮ ಅನಿಸಿಕೆ ಏನು ಇದಿರ್ಬೇಕು? ಇದು ಜನರಿಗೆ ತೊಂದರೆ ಆಕೈತಿ. ಜಲ್ದಿ ಬಸ್ ನಮ್ಗೆ KSRTC ನೌಕರರ ಹಿಂದೆ ತಕ್ಕೋಬೇಕು, ತಕ್ಕೊಂಡು ಬಸ್ ಚಾಲು ಮಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ. ಈಗ ನೌಕರರಿಗೆ ಪೇಮೆಂಟ್ ಸಿಗ್ತಾ ಇಲ್ಲ ಅಂಥೇಳಿ ಅವರು ಸ್ಟ್ರೈಕಿಗೆ ಕುತ್ತಂಗೆ ಅವರು ಬಸ್ಗಳು ಬಂದ್ ಮಾಡಿದ್ರು. ಹಾಂ, ಈಗ ಅವ್ರಿಗೆ ಪೇಮೆಂಟ್ ಇಲ್ಲ, ನಾವು ಯಾಕೆ ನಡೆಸೋರು ಅಂಥೇಳಿ ಅವ್ರ ಅನಿಸಿಕೆ ಐತಿ. ಅವ್ರಿಗೆ ಪೇಮೆಂಟ್ ಇಲ್ಲ ಅಂಥೇಳಿ ಅವ್ರದ್ದು ತೊಂದರೆ ಇದೆ, ಈಗ ನಿಮಗೂ ತೊಂದರೆ ಅಲ್ಲಾಗಿದೆ. ಇದ್ರದ್ದು ಪರಿಹಾರ ಏನಾಗುತ್ತೆ ನಿಮಗೆ? ಸರ್ಕಾರ ಯಾವ್ದಾರು ಇಲಾಖೆದಿಂದ ರೊಕ್ಕ ತೆಗೆದು ಈ KSRTC ಅವ್ರಿಗೆ ರೊಕ್ಕ ಹಾಕಿ ಅವ್ರ ಬಸ್ ಚಾಲು ಮಾಡಿಕೊಡ್ಬೇಕಂತ ಅವ್ರಿಗೆ ವಿನಂತಿ ಮಾಡ್ಕೋತೀವಿ. ಸಾರಿಗೆ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರಿಗೆ. ನಿಮ್ದು ಹೆಸರು? नागराज बी परेट. यहाँ तुम्हें आसपास देख रहे हैं, तुमने क्या लग रहा है कि कई बार में बैठे जने? देखो साहब वो बस्सा बंद नहीं, लोग आना जाना कैसा, लोगों को तकलीफ है, बस्सा चालू है. अब ये बस नहीं चालू करे तो लोगों का क्या हालत है? लोगों की हालत ख़राब है साहब, ऐसा बैठी वो बस्सा चालू करो. अब दूर जाने वाले नहीं जा पा रहे, वो लोगों के पास पैसे नहीं, ऐसा बैठी वो लोगों को तकलीफ वो बहुत हो रही है. आसानी होने का रहा तो वो बस्सा चालू करो साहब, बस्सा चालू करना अपना. तुम्हारा नाम? साहिल मकानदार. ಏನು ಹೇಳ್ಬೇಕ್ರಿ? ಮಾತಾಡ್ರಿ, ನೀವು ಯಾವಾಗಿಂತ ಕೂತೀರಿ ಇಲ್ಲಿ? 2 ತಾಸು ಆಯ್ತು ರೀ. 2 ತಾಸು ಆಯ್ತು. ಹಾಂ, ಎಲ್ಲಿ ಹೊಂಟಿದ್ರಿ ನೀವು? ತಾಂಬ ಈಗ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತೀರಿ ನೀವು? ಬಸ್ ಬಂದದು ಸುಮ್ ಕುಡಿದಾಗ್ತದ, 4 ದುಡ್ಡು ಖರ್ಚು ಮಾಡ್ಕೊತ ತಿನ್ಕೋತ. ಈಗ ಮಹಿಳೆಯರು ಬಂದಿರ್ತಾರೆ ಬಸ್ ಫ್ರೀ ಐತೆ ಅಂತ ಹೇಳಿ, ಹಾ. ಅವ್ರ ಕಡೆ ರೊಕ್ಕ ಇಲ್ಲ ಹೋಗ್ಬೇಕಂದ್ರೆ. ಮತ್ತು ಹಂಗೆ ಆಗೈತೆ ರೀ ಈಗ. ಈಗ ನೀವು ಎಷ್ಟು ತನ ಅಂತ ಕುಂದ್ರವ್ರಿ ಇಲ್ಲಿ? ಇವತ್ತು ಪೂರ ದಿವಸ ಬಂದೈತಿ ಬಸ್. ಮತ್ತೆ ಏನು ಮಾಡೋಣ್ರಿ ಈಗ? ನಡ್ಕೋತಾರೆ, ಹೆಂಗೆ ಹೋಗ್ತೀವಿ? ನೀವು ಸಾಮಾನು ಎಲ್ಲ ತಂದಿರಿ, ತಂದೇವ್ರಿ. ತಗೊಂಡು ಹೋಗಿ ನಿಮಗೆ ಭಾಳ ತೊಂದರೆ ಐತಿ. ಹಾಂ, ಈ ತೊಂದರೆ ದೂರ ಆಗ್ಬೇಕಂದ್ರೆ ನೀವು ಗೌರ್ಮೆಂಟಿಗೆ ಏನು ಕೇಳ್ಬೇಕಂತ ಅನಿಸ್ತೀವಿ? ನಮ್ಮ ಚಾಲು ಮಾಡಿಕೊಡ್ರಿ, ನಾವು ಊರಿಗೆ ಹೋಗೋಣ ಅಂತ ಹೇಳ್ತೇವೆ. ಈಗ ಬಿಜಾಪುರಿಗೆ ಬಂದು ಭಾಳಷ್ಟು ಮಂದಿ ಸಿಕ್ಕೊಂಡಾರ, ಹಾಂ ನೀವು ಸಿಕ್ಕೊಂಡಿರಿ ಭಾಳಷ್ಟು ಮಂದಿ. ಹಾಂ ಈಗ ಹೋಗ್ಬೇಕಂದ್ರೆ ಅವ್ರ ಕೈಲಿ ಆಗಲ್ಲ. ಹಾಂ, ಬೇರೆ ಗಾಡಿ ಕೇಳಿದ್ರೆ ಡಬಲ್ ಟ್ರಿಪಲ್ ರೊಕ್ಕ ಕೇಳ್ತಾರೆ, ಕೇಳಕತ್ತಾರ. ರೊಕ್ಕ ತಂದಿರೋದಿಲ್ಲ. ಹಾಂ, ಮಹಿಳೆಯರಿರಲಿ ಪುರುಷರು ಇರಲಿ. ಯಾರು ಆಗ್ತದ? ನೀವು ಇಲ್ಲಿ ಬಂದಿರಿ, ಹಾಂ, ಸಾಲಿ ಬಂದಿದ್ದೋಣ ನಾನು ಕಾಲೇಜ್ ಈಗ ಹೋಗ್ಬೇಕಂದ್ರೆ ಹೆಂಗೆ? ಹೋಗಾಕ ಮುಂಜಾನೆ ಬಸ್ ಬಂದಿದ್ದೋಣ. ಈಗ ವಾಪಸ್ ಬಸ್ ಬಿಟ್ಟಿಲ್ಲ, ಮತ್ತು ನಾವು ರೊಕ್ಕ ತಂದಿಲ್ಲ, ನಾಷ್ಟಕ್ಕೂ ಹಾಕಿಲ್ಲ. ಮತ್ತು ಇವಾಗ ಬಸ್ಸೂ ಇಲ್ಲನ, ಮತ್ತು ಲಕ್ಸುರಿ ಗಾಡಿ ಅದಾವನ, ಗಾಡಿಗೆ 50-60 ಹೇಳ್ತಾರ. ನೀವು ಬಸ್ಲಿಂದ ಎಷ್ಟು ರೊಕ್ಕ ಕೊಟ್ಟಿರ್ತೀವಿ? ಬಸ್ನಿಂದ 33 ರೂಪಾಯಿ ಐತನ. ಈಗ ಈಗ ನಮ್ದು ಬಸ್ ಪಾಸ್ ಫ್ರೀ ಐತನ ನಮ್ದು. ಈಗ ಮತ್ತು ಈಗ ಬಸ್ನು ಬಂದಾಗ್ಯಾವನ, ಮತ್ತು ಈ ಲಕ್ಸುರಿ ಹೋಗ್ಬೇಕಂದ್ರೆ ಅವಕ್ಕೆ ರೊಕ್ಕನೂ ಇಲ್ಲ ಕೊಡಾಕ, ಮತ್ತು ನಾಷ್ಟಕ್ಕೂ ಹಾಕಿಲ್ಲ. ಹೆಂಗೆ ಮಾಡ್ಬೇಕು ನಾವು? ಈಗ ನೀವು ಶಾಲೆಗೆ ಹೋಗೋರು, ಹಾಂ, ಇಂಥ ಟೈಮ್ನಲ್ಲಿ ನಿಮ್ದು ಎಕ್ಸಾಮ್ ಇತ್ತಂದ್ರೆ ನಿಮಗೆ ಎಂಥ ತೊಂದರೆ ಆಗ್ತಿತ್ತು? ಹಾಂ, ಮತ್ತು ಬೈಕ್ ತರ್ಬೇಕಾಗಿತ್ತು ನಾ, ಮತ್ತು ಬಡವ್ರಿಗೆ ಬೈಕ್ ಇರಲ್ಲ, ಮತ್ತು ಹೆಂಗೆ ಮಾಡ್ಬೇಕಣ್ಣ? ಈಗ ನಿಮಗೆ ಗೊತ್ತಿತ್ತು ಇವತ್ತು ಬಸ್ ಇರ್ತೀವಿ? ಇಲ್ಲ, ನಾವು ಒಮ್ಮೆ ನೀನು ಸಂಜೆನ ಸಡನ್ನಾಗಿ ಹಾಕ್ಯಾದ ಮೆಸೇಜ್ ಗೊತ್ತಾಗಿಲ್ಲ ನಾವು. ಈಗ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತಿತ್ತು? ಈಗ ಹೋಗ್ಬೇಕಂದ್ರೆ ಅದ ನಮ್ಮ ತೊಂದರೆ ಆಗೈತಿ. ಈಗ ಅಮೌಂಟ್ ಇಲ್ಲ ನಮ್ಮ ಕಡೆ ಹೋಗ್ಬೇಕು, ನಾಷ್ಟಕ್ಕೂ ಹಾಕಿಲ್ಲ. ಹೆಂಗೆ ಹೋಗ್ಬೇಕು ನಮ್ಗೆ ತಿಳಿಯೋಲಾಗೈತಿ. ನೀವು ಈಗ ಹಿಂಗೆ ಮುಂದೆ ನಡೀಲಿಕ್ಕಂದ್ರೆ ಜನರಿಗೆ ಹೇಗೆ ತೊಂದರೆ ಆಗುತ್ತೆ? ಜನರಿಗೆ ಮತ್ತು ಅದು ಗೌರ್ಮೆಂಟ್ ಅದು ಮತ್ತು ಅವ್ರಿಗೆ ಪೇಮೆಂಟ್ ಹಾಕಿಲ್ಲತ್ತಲ್ರಿ, ಮತ್ತು ಬಸ್ನಿಯವ್ರಿಗೆ, ಕಂಡಕ್ಟರ್ ಡ್ರೈವರ್ಗೆ, ಮತ್ತು ಅವ್ರು ಹೆಂಗೆ ಮಾಡ್ತಾರೆ ನಮಗೂ. ಈಗ ನೀವು ಜನರಿಗೆ ಇನ್ನು ಊರಿಗೆ ಹೋಗ್ಬೇಕಂತೇಳಿ ವಿಚಾರಿಸಿದ್ದಾರೆ, ಇನ್ನೂ ಮನೆಯಲ್ಲೇ ಇದ್ದಾರೆ, ಅವ್ರಿಗೆ ಏನು ಹೇಳ್ಬೇಕಂತ ಅವ್ರಿಗೆ ಬರಬೇಡ್ತ ಹೇಳೋದ್ರಿ. ಈ ಬಿಜಾಪುರಕ್ಕೆ ಬಸ್ಸಿನ ತೊಂದರೆ ಐತ್ರಿ, ಮತ್ತು ಬಸ್ಸಿನ ಬಿಡಾಲಿಗ್ಯಾರು. ಮತ್ತು ಇನ್ನು ಅದು ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳುತ್ತೆ ಯಾರಿಗೆ ಗೊತ್ತು. ಮುಂಜಾನೆ ಹಿಡಿದು ಜನರು ಕೂತಿದ್ದಾರೆ, ಈಗ ಚಾಲು ಆಗ್ತೈತಿ ಆಮೇಲೆ ಚಾಲು ಆಗ್ತೈತಿ ಅಂತ ಹೇಳಿ ಬಸ್ ಇವತ್ತು ಪೂರ ದಿವಸ ಬಸ್ ಬಂದಿದೆ. ಹಾಂ, ಜನರಿಗೆ ನೀವು ಏನು ಮೆಸೇಜ್ ಕೊಡ್ಬೇಕಂತ ಬಯಸ್ತೀರಿ ಇಲ್ಲಿ ಕೂತವ್ರು ಏನಿಲ್ರಿ, ಮತ್ತು ಬಸ್ ಬಿಡಿಸ್ಬೇಕ್ರಿ, ಸ್ಟ್ರೈಕ್ ಮಾಡಿ ವಾಪಸ್ ಕೇಳಿ. ಈಗ ಕೂತವ್ರ ಕಡೆ ರೊಕ್ಕ ಇಲ್ಲ. ಹಾಂ, ಈಗ ಮತ್ತು ಅವ್ರು ಹೆಂಗೆ ಮಾಡ್ಬೇಕಂದ್ರೆ ಹೋಗ್ಬೇಕಂದ್ರೆ ಊರಿಗೆ ಈಗ ಬಸ್ನ ಬಿಡೋಲಿಗ್ಯಾರ. ಡಿಪೋಕ್ಕೆ ಹೋದ್ರೆ ಅಲ್ಲಿ ಡಿಪೋದವ್ರು ಬಸ್ ಬಿಡತ್ತೆ ಹೇಳ್ತಾರೆ. ಇಂಥ ತೊಂದರೆಗೆ ಹೊಣೆಗಾರ ಯಾರು ಅಂತ ಹೇಳಿ ನೀವು? ಇಂಥ ಗೌರ್ಮೆಂಟೇ. ಹಾಂ, ಗೌರ್ಮೆಂಟ್ ಏನಂತ ಮಾಡಿತ್ತು ಅವರು ಇದು ಬಸ್ ಗೌರ್ಮೆಂಟ್ನಲ್ಲಿ ದುಡ್ಡು ಇರ್ಲಕ್ಕಿಲ್ರಿ, ಮತ್ತು ಅವ್ರ ಪೇಮೆಂಟ್ನು ಹಾಕಲಿಗ್ಯಾರತ್ತೆ ರೀ ಬಸ್ಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ. ಅದಕ್ಕಾಗಿ ಅವ್ರು ಸ್ಟ್ರೈಕ್ ಇಟ್ಟಾರೆ ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಗಲಗಲಿ. ಎಲ್ಲಿ ಹೊಂಟೀರಿ? ತಾಂಬಾ ಹೊಂಟೀರಿ. ಈಗ ಬಸ್ ಅದು ಬಂದದಾವು, ಈಗ ಕ್ರೂಸರ್ ಗಾಡಿಲಿಂತ ಹೊಂಟೀರಿ ನೀವು. ಈಗ ಬಸ್ ಅದು ಬಂದದಾವು, ನಿಮಗೆ ತೊಂದರೆ ಏನಾಗಿತ್ತು ಇಟ್ಟು ತನಕ? ಏನಾಗಿತ್ತು? ಇದೇ ಬಸ್ಸಲ್ಲಿ ಬಿಟ್ಟದ ಬಸ್ ಬಂದದಾವು, ನಿಮಗೆ ತೊಂದರೆ ಏನಾಗಿತ್ತು ಇದ್ರಲಿಂತ್ರ? ಹೋಗೋದು ಬಂದಾಗಿತ್ತು, ಮತ್ತೇನು ರೀ? ಈಗ ಬಸ್ದವ್ರು ಎಷ್ಟು ಹೋಗ್ತಿದ್ರು ತಾಂಬಾಗ ಹೋಗ್ಲಿಗೆ? 43.
ಇವ್ರು ಎಷ್ಟು ತೊಳಿಗತ್ತಾರ? ಎರಡು ತೊಗೋತಾರೆ ಆಯ್ತು ನಾವು ಕೇಳಿಲ್ಲ 80 ತೊಗೋತಾರಂತ್ರಿ. 80 ರೂಪಾಯಿ 80 ರೂಪಾಯಿ ತೊಗೊಳ್ತಾರೆ. ಇಷ್ಟು ರೊಕ್ಕ ಕೊಟ್ಟು ಹೊಂಟಿರಿ, ನಿಮ್ದು ಭಾಳ ನುಕ್ಸಾನ ಆಗ್ಲತ್ತಿತ್ತು. ಅದ್ರ ಬಗ್ಗೆ ನೀವು ಗೌರ್ಮೆಂಟಿಗೆ ಏನು ಹೇಳ್ಬೇಕಂತ ಗೌರ್ಮೆಂಟಿಗೆ ನೀವು ಏನು ಹೇಳ್ತೀರಿ? ನಿಮ್ದು ಇಷ್ಟು ನುಕ್ಸಾನ ಆಗ್ಲತ್ತೈತ್ರಿ. ಹಾಂ ಆಲತ್ತಾರೆ ಏನು ಹೇಳ್ತೀರಿ ನೀವು? ನುಸ್ಕಲ್ ಆಲತ್ತ ಹೇಳ್ತೇವೆ ರೀ.